ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧೆ. ಜನಗಣತಿ 2027ನೇ ಸಾಲಿನ ನಮ್ಮ ಜನಗಣತಿ ನಮ್ಮ ಅಭಿವೃದ್ಧಿ ಶಿಕ್ಷಕರಿಗೆ ಕಡ್ಡಾಯ ತರಬೇತಿ ತಹಸೀಲ್ದಾರ್ ಮಂಜುನಾಥ್ ಪಂಚಾಳ್ ಚುಡುಗುಪ್ಪ. ಕರ್ನಾಟಕ ಸರ್ಕಾರ ಮಹಾಕಾಂಕ್ಷಿ ಯೋಜನೆಯಾದ ಜನಗಣತಿ 2027 ಯಶಸ್ವಿ ಅನುಷ್ಠಾನಕ್ಕಾಗಿ ನಮ್ಮ ಜನಗಣತಿ ನಮ್ಮ ಅಭಿವೃದ್ಧಿ ಎಂಬ ಘೋಷವಾಕ್ಯದೊಂದಿಗೆ ಈ ಹಿನ್ನೆಲೆಯಲ್ಲಿ ಜನಗಣತಿ ಕಾರ್ಯವನ್ನು ಸಮರ್ಪಕವಾಗಿ ನಿರ್ವಹಿಸಲು ಶಿಕ್ಷಕರಿಗೆ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿದ ಸಂದರ್ಭದಲ್ಲಿ ತಹಸೀಲ್ದಾರ್ ಮಂಜುನಾಥ್ ಪಂಚಾಳ್ ಅವರು ಮಾತನಾಡಿ, ಜನಗಣತಿ ದೇಶದ ಅಭಿವೃದ್ಧಿಗೆ ಮೂಲ ಆಧಾರವಾಗಿದ್ದು ಸರಿಯಾದ ಮಾಹಿತಿ ಸಂಗ್ರಹಿಸಿ ಸರ್ಕಾರ ಜನಪರ ಯೋಜನೆಗಳನ್ನು ರೂಪಿಸಲು ಸಹಾಯಕಾರಿಯಾಗುತ್ತದೆ ಎಂದು ಹೇಳಿದರು. ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ಜವಾಬ್ದಾರಿ ಅರಿತುಕೊಂಡು ನಿಷ್ಠೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಅವರು ಮನವಿ ಮಾಡಿದ್ದರು. ಅವರು ಮತ್ತಷ್ಟು ತಿಳಿಸಿ, ಜನಗಣತಿ ಕೇವಲ ಜನಸಂಖ್ಯೆ ಸಂಗ್ರಹವಲ್ಲ, ಅದು ದೇಶದ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಪ್ರಗತಿಯ ದಿಕ್ಕನ್ನು ತೋರಿಸುವ ಪ್ರಮುಖ ಸಾಧನವಾಗಿದೆ. ಆದ್ದರಿಂದ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಿ ತಮ್ಮ ಕರ್ತವ್ಯವನ್ನು ಸಮರ್ಪಕವಾಗಿ ನಿರ್ವಹಿಸಬೇಕೆಂದು ಕರೆ ನೀಡಿದರು. ಜನಗಣತಿ ಕಾರ್ಯಕ್ರಮ ಏರ್ಪಡಿಸಿರುವ ತರಬೇತಿ ಶಿಬಿರವು ದಿನಾಂಕ 8ನೇ ತಾರೀಕು ಮತ್ತು 9ನೇ ತಾರೀಕು ಮತ್ತು 10ನೇ ತಾರೀಕು ಏಪ್ರಿಲ್ 2026ರಂದು ನಡೆಯಲಿದ್ದು ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆ ಶಿಕ್ಷಕರು ಕಡ್ಡಾಯವಾಗಿ ಹಾಜರಾಗಲೇಬೇಕಾಗಿದೆ. ತರಬೇತಿಯಲ್ಲಿ ಜನಗಣತಿ ಕಾರ್ಯಪದ್ಧತಿ ಮತ್ತು ಮಾಹಿತಿ ಸಂಗ್ರಹ ವಿಧಾನ, ತಾಂತ್ರಿಕ ಬಳಕೆ, ಜವಾಬ್ದಾರಿ ಬಗ್ಗೆ ವಿವರವನ್ನು ತಿಳಿಸಲಾಯಿತು. ಸಂಬಂಧಿತ ಅಧಿಕಾರಿಗಳು ಮತ್ತು ಶಿಕ್ಷಕರು ಈ ತರಬೇತಿಯಲ್ಲಿ ಗಂಭೀರವಾಗಿ ಪರಿಗಣಿಸಿ ಸಮಯಕ್ಕೆ ಸರಿಯಾಗಿ ಹಾಜರಾಗುವಂತೆ ಸೂಚಿಸಿದರು. ಪುರಸಭೆ ಮುಖ್ಯಾಧಿಕಾರಿಗಳು ಸತೀಶ್ ಗುಡ್ಡೆ ಅವರು ಮಾತನಾಡಿ, ತರಬೇತಿಗೆ ಗೈರು ಹಾಜರಾದವರ ವಿರುದ್ಧ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಅಂತಿಮವಾಗಿ ಬನ್ನಿ ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸೋಣ, ಜನಗಣತಿಯಲ್ಲಿ ಭಾಗವಹಿಸೋಣ ಎಂಬ ಸಂದೇಶದೊಂದಿಗೆ ಎಲ್ಲ ಶಿಕ್ಷಕರು ಹಾಗೂ ಸಾರ್ವಜನಿಕ ಸಹಾಯಕ ನೀಡುವಂತೆ ವಿನಂತಿ ಮಾಡಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಶಿಕ್ಷಕರು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ತಾವು ಏಪ್ರಿಲ್ 16ರಿಂದ ಮೇ 2026ರವರೆಗೆ ತಾವು ಒಂದು ತಿಂಗಳ ಸತತವಾಗಿ ಜನಗಣತಿ ಕಾರ್ಯಪ್ರಯುಕ್ತ ಮನೆಗಣತಿ ಕೆಲಸ ಪ್ರಾರಂಭವಾಗಲಿದ್ದು ಎಫೆಕ್ಟಿವ್ ಆಗಿ ತಾವೆಲ್ಲ ಮಾಡಬೇಕಾಗುತ್ತೆ. ಯಾವ ಡೌಟ್ಸು ಸಮಸ್ಯೆಗಳು ಯಾವ ಇಟ್ಕೊಳ್ಬೇಡ್ರಿ. ಉತ್ತಮವಾದ ತರಬೇತಿದಾರರು ಸಹ ಇದ್ದಾರೆ. ಹ್ಯಾಂಡ್ಬುಕ್ ಸಹ ತಮಗೆ ನೀಡಲಾಗಿದೆ. ಕೆಲವೊಂದು ಡೌಟ್ಸ್ ಇದೆ, ಅದನ್ನು ನೋಡಿರಿ. ಕೆಲವೊಂದು ಗ್ರೂಪ್ಗಳು ಮಾಡಿದ್ರೆ ಸೂಪರ್ವೈಸರ್ ಗ್ರೂಪ್, ಅದರಲ್ಲಿ ನಾವೇನು ಮಾಡ್ತೀವಿ ಅನ್ನೋ ಕೆಲವೊಂದು ವಿಡಿಯೋಗಳು ಕ್ಲಿಕ್ ಇದೆ, ಅವು ಕೂಡ ಶೇರ್ ಮಾಡ್ತೀವಿ. ಅವ್ರು ನೀವು ಸೂಪರ್ವೈಸರ್ ನೀವು ಆಗ್ತಾರೆ, ಅದನ್ನು ತಾವು ರೆಫರ್ ಮಾಡ್ಕೋಬೋದು. ಹೀಗಾಗಿ ಈ ಒಂದು ಗಣತಿ ಕಾರ್ಯವನ್ನು ಎಫೆಕ್ಟಿವ್ ಆಗಿ ಮಾಡಿ ಯಶಸ್ವಿಗೊಳಿಸಬೇಕು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇದು ರಾಷ್ಟ್ರೀಯ ಕಾರ್ಯಕ್ರಮ. ಯಾರೂ ಸಹ ನಿರ್ಲಕ್ಷ್ಯತನ, ಅಸಡ್ಡೆತನ ನೋಡೋಣ 30 ದಿನ ಇದೆ ಲಾಸ್ಟಿಗೆ ಕೊನೆಗೆ ನೋಡೋಣ, ಅಥವಾ 30 ದಿನದಲ್ಲಿ 10 ದಿನ ಆರಾಮ್ ಕುಂತು, 8 ದಿನ ಆರಾಮ್ ಕುಂತು, 20 ದಿನದಾಗ ಗಡಬಡ ಮಾಡ್ಕೊತಾ ನಿಮ್ಗೆಲ್ಲ ಕೆಲಸ ನೀವು ಐವತ್ತಿ ಬಿದ್ದು ನಮ್ಗೆ ಐವತ್ತಿ ಕೊಟ್ಟು, DC ಮೇಡಮ್ ಐವತ್ತಿ ಕೊಟ್ಟು ನಮ್ಮೆಲ್ಲ ಕ್ರಮ ಆಗಿ ನಿಮ್ಮ ಯಶಸ್ವಿ ಕ್ರಮ ಆಗಿ ಯಾವುದೋ ಅವಕಾಶ ಕೊಡಬೇಡ್ರಿ. ಸುಮ್ಮನೆ 8 ದಿನ ಗಮ್ ಕೊಡೋದೆ 30 ದಿನ ನಾವು ಅದಕ್ಕೆ ಅವಕಾಶ ಕೊಡೋದೇ. 30 ದಿನ ಸ್ಪ್ಲಿಟ್ ಮಾಡಿ ಒಂದು ದಿನದಾಗ ಎಷ್ಟು ಈ ಟೋಟಲ್ ಮನಿ ಎಷ್ಟವಪ್ಪ, 30 ದಿನ ಟೋಟಲ್ ಮನಿಗಳು ಡಿವೈಡ್ ಮಾಡಿದಾಗ ಒಂದು ದಿನಕ್ಕೆ ಎಷ್ಟು ಮನಿಗಳು ಬರ್ತಾವ, ಅಷ್ಟು ಮನಿ ಅಥವಾ ಮುಂದ ಮಾಡ್ಕೊಂಡು ನೀಟಾಗಿ ದಿನ ಮಾಡ್ಕೊತಾವ. ನೀವು ಹೆಂಗೆ ಸ್ಕೂಲಾಗ ಮಕ್ಕಳು ಮಾಡ್ತೀವಿ, ನೀನು ಎಕ್ಸಾಮ್ ಇದ್ದಂಗೆ ವರ್ಷಕ್ಕೆ ಲಾಸ್ಟ್ 8 ತಿಂಗಳು ಓದ್ತಾರೆ ಹುಡುಗರು, ಹಂಗಾದ್ರೆ ಪರ್ಸೆಂಟೇಜ್ ತೆಗಿಯಕ್ಕಾಗಲ್ಲ. ಅವಾಗ ನೀವು ಹ್ಯಾಂಗ್ ಸ್ಕೂಲ್ನಾಗ ಸಿಲೆಬಸ್ ಕವರ್ ಮಾಡ್ತೀರಿ ಡೇ ಬೈ ಡೇ. ನೀವು ಏನು ಹೇಳ್ತೀರಿ ದಿನ ಸ್ಟೂಡೆಂಟ್ ಅವಾಗಿಂದ ಓದ್ಕೊಂಡು ಲಾಸ್ಟ್ 1-2 ತಿಂಗಳು ನೀವು ಹೇಳಿದೆ ರಿವಿಷನ್ ಮಾಡಿದ್ರೆ ಸಮರ್ಪಕವಾಗಿ ಯಾವುದು ಸಮಸ್ಯೆಗಳನ್ನು ತಾವು ಮನಸ್ಸಿನಲ್ಲಿ ಇಟ್ಕೊಳ್ಳಾರದೆ ಎಲ್ಲ ಸಮಸ್ಯೆಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಇವ್ರು ಮಾಸ್ಟರ್ ಏನಿದ್ದಾರೆ, ನೃತ್ಯ ಸಿಬ್ಬಂದಿಗಳಿದ್ದಾರೆ, ತಾವು ನೀಟಾಗಿ ಥಿಯರಿ ಪ್ರಾಕ್ಟಿಕಲ್ ಎರಡನ್ನೂ ಹೇಳ್ಕೊಡ್ತಾರೆ. ತಾವು ಯಾವ ಡೌಟ್ ಇಟ್ಕೋಬೇಡ್ರಿ. ಮತ್ತು ಇಲ್ಲಿ ಡೌಟ್ ಇಟ್ಕೊಂಡಲ್ಲಿ ತಾವು ಫೀಲ್ಡಿಗೆ ಹೋದಾಗ ಕಷ್ಟ ಆಗ್ತದೆ. ಮತ್ತು ಸೂಪರ್ವೈಸರ್ ಕೇಳು, ನಮಗೆ ಕೇಳು, ವ್ಯೂವರ್ಸರ್ ಕೇಳು, ಇವ್ರಿಗೆ ಕೇಳಿದ್ರೆ ಸಮರ್ಪಕವಾಗಿ ನಿಮಗೆ ಕರೆಕ್ಟ್ ಆಗಲ್ಲ. ಯಾವುದು ಸಮಸ್ಯೆ ಇಲ್ಲದೆ ಸಮರ್ಪಕವಾಗಿ ತರಬೇತಿಯನ್ನು ಪಡೆದು ಮತ್ತು ಈ ಗಣತಿಯನ್ನು ಯಶಸ್ವಿಯಾಗಿ ತಾವು ಮುಕ್ತಾಯಗೊಳಿಸಿ ಒಂದು ತಾಲೂಕಕ್ಕೆ ಒಂದು ಒಳ್ಳೆಯ ಹೆಸರು ತಂದು ಕೊಡ್ತೀನಿ ಅಂತ ನಾನು ಭಾವಿಸಿದ್ದೇನೆ. ತಾವು ಸಹಕಾರ ಕೊಟ್ಟು ಆದಷ್ಟು ಶೀಘ್ರವಾಗಿ ಕಂಪ್ಲೀಟ್ ಮಾಡಬೇಕು. ಜೊತೆಗೆ ಇದು ಏಪ್ರಿಲ್ 16ರಿಂದ ಮೇ 15ರೊಳಗೆ ಟೈಮ್ ಇರುತ್ತೆ. ಹೀಗಾಗಿ 30 ದಿನ ಇದೆ ಅಂತ ನೀವು ಸುಮ್ಮನೆ 8 ದಿನ ಟೈಮ್ ಪಾಸ್ ಮಾಡಿ 20 ದಿನದಾಗ ನೀವು ಒತ್ತಡಕ್ಕೊಳಗಾಗಿ ನೀವು ಒತ್ತಡಕ್ಕೊಳಗಾಗ್ತೀರಿ, ನಮ್ಮನ್ನು ಒತ್ತಡಕ್ಕೊಳಗ ಮಾಡ್ತೀರಿ. ಫಸ್ಟಿಗೆ ಫೋರ್ಸ್ ಇಂದ ಎಫೆಕ್ಟಿವ್ ಸ್ಟಾರ್ಟ್ ಮಾಡಿ. ಎಫೆಕ್ಟಿವ್ ಆಗಿ ಮಾಡಿದಾಗ ಸ್ವಲ್ಪ ನಾಳೆ ಅಲ್ಲಿ 5 ದಿನ 8 ದಿನ ಉಳಿದ್ರು ಕೂಡ ನಿಮಗೆ ರೆಸ್ಟ್ ಆಗ್ತದೆ. ಅದು ಉಳಿದಾಗ ಮತ್ತೊಂದು 10 ಸಾವಿರ ಅಂತ ಭಾವನೆ ಯಾವುದೂ ಇಲ್ಲ. ಫಸ್ಟ್ ಇಟ್ಕೊಂಡು ಎಫೆಕ್ಟಿವ್ ಸ್ಟಾರ್ಟ್ ಮಾಡಿದಾಗ ಇಮಿಡಿಯೇಟ್ ಆಗಿ ಸ್ಪೀಡ್ ಆಗಿ ಕಂಪ್ಲೀಟ್ ಆಗ್ತದ. ನಿಮಗೂ ಅನುಕೂಲ, ನಮಗೂ ಅನುಕೂಲ. ನಿಮಗೂ ಒತ್ತಡ ಆಗಲ್ಲ, ನಮಗೂ ಒತ್ತಡ ಆಗಲ್ಲ, DC ಮೇಡಮ್ ಅವ್ರಿಗೂ ಒತ್ತಡ ಆಗಲ್ಲ. ಹೀಗಾಗಿ ಸಮಯ ಪ್ರಜ್ಞೆಯನ್ನು ಇಟ್ಟುಕೊಂಡು ಜಾಗೃತಿಯಾಗಿ ಯಾವುದೇ ನಿರ್ಲಕ್ಷ್ಯತೆ ಅಸಡ್ಡೆಯನ್ನು ತೋರಲಾರದೆ ನಾವು ದಯವಿಟ್ಟು 1 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿ ಯಶಸ್ವಿಯಾಗಿ ಮಾಡಿಕೊಡ್ತೀನಿ ಅಂತ ನಾನು ಭಾವಿಸಿದ್ದೇನೆ. ಅದನ್ನು ವಿಶ್ವಾಸ ತಾವೆಲ್ಲರೂ ಇಟ್ಕೊಳ್ಬೇಕು. ಮತ್ತು ತರಬೇತಿ ಕೂಡ ಯಾವುದೇ ಸಮಸ್ಯೆ ಇಟ್ಕೊಂಡು ಹೋಗಬೇಡ್ರಿ. ಪ್ರಾಕ್ಟಿಕಲ್ ಇರ್ತೇವೆ, ಎಲ್ಲ ಕ್ಲಿಯರ್ ಮಾಡ್ತಾರೆ ಸರ್. ಸುಮಾರು 2019 ಸಮಸ್ಯೆ ಆಯ್ತಾ. ನೀವೇನು ಮಾಡಂದ್ರೆ ಈಗಾಗಲೇ ನಾವು ಸರ್ವೆ ಚೆನ್ನಾಗಿ ಮಾಡಿದ್ದೀವಿ, OBC ಸರ್ವೆ ಮಾಡಿದ್ದೀವಿ, ಒಳ ಮೀಸಲಾತಿ ಮಾಡಿದ್ದೀವಿ. 19 ರೂಪಾಯಿ
ಎರಡೂ ತಾಲೂಕು ಚೆನ್ನಾಗಿ ಶೈಕ್ಷಣಿಕ ಸರ್ವೆ ಏನ್ ಮಾಡಬೇಕು ಎಲ್ಲ ಚೆನ್ನಾಗಿ ಮಾಡಿಲ್ಲ, ಯಾವುದೇ ಗೊಂದಲ ಆಗಿಲ್ಲ. ಮತ್ತೆ ಇದಕ್ಕಿಂತ ಮೊದಲು ಸರ್ ನಾವು 2 ಎಲೆಕ್ಷನ್ ಮಾಡಿದ್ವಿ, ಅದು ಕೂಡ ಬಹಳ ಚೆನ್ನಾಗಿ ನೀಟಾಗಿ ಮಾಡಿ, ಯಾವುದೇ ಗೊಂದಲ ಇಲ್ಲ, ಯಾವುದೇ ಶಿಕ್ಷಕರಾಗಿಲ್ಲ, ಶಿಕ್ಷಣ ಆಗಿಲ್ಲ, ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಒಂದು ರಾಷ್ಟ್ರೀಯ ಕಾರ್ಯಕ್ರಮ, ಎಲ್ಲಿ ಗೊಂದಲ ಮಾಡ್ಕೋಬಾರ್ದು. ಕರೆಕ್ಟಾಗಿ 3 ವಿಷಯ ಇದೆ, ಆರಾಮಾಗಿ ಕೂಲ್ ಆಗಿಬಿಟ್ಟು ನಿಮ್ಮ ಆರೋಗ್ಯ ಬಿಸಿಲು ಭಾಳ ಇದೆ, ನಿಮ್ಮ ಆರೋಗ್ಯ ನೋಡ್ಬೇಕು, ಕರೆಕ್ಟ್ ಆಗಿದ್ದು ನೀರು ಕುಡಿದು ಸರಿಯಾಗಿ ನಾಷ್ಟ ಮಾಡಿ, ಸರಿಯಾಗಿ ಸ್ವಲ್ಪ ನಿಮ್ಮ ಆರೋಗ್ಯ ತುಂಬಾ ಪ್ಯಾನಿಕ್ ತಗೊಂಡು ಟೆನ್ಷನ್ ತಗೊಂಡು ಮತ್ತೆ BP ಹೈ ಶುಗರ್ ಆಗಿ ಮತ್ತೆ ನಿಮ್ಗೆ ಬಿಡ್ತಾ ನಿಮ್ಮ ಆರೋಗ್ಯ ಇರುತ್ತೆ. ಅದಕ್ಕೆ ನೀವು ಯಾವುದೇ ಇದಾಗಬಾರ್ದು, ನೀವು ಎಕ್ಸಾಕ್ಟ್ ಆಗ್ಬಾರ್ದು ಏನಾಗ್ತದೆ ಅಂತ ಎಲ್ಲ ನಾವು ನೀವು ಸರಿಯಾಗಿ ವರ್ಕ್ ಮಾಡ್ರಿ, ಸರ್ವಿಸ್ ತಗೊಂಡವ್ರಿ. ಯಾಕೆ ಇದು ರಾಷ್ಟ್ರೀಯ ಕಾರ್ಯಕ್ರಮ ಅಲ್ಲ, ಸ್ಟೇಟ್ ಸರ್ಕಾರ ಸೆಂಟ್ರಲ್ ಆಡಿರ್ತದ. ನಾವು ಸರ್ ಏನ್ ಮಾಡ್ತೀವಿ, ಸ್ಟೇಟ್ ಗೌರ್ಮೆಂಟ್ ರಿಜಿಸ್ಟರ್ ಆಗಲ್ಲ, ಸೆಂಟ್ರಲ್ ಗೌರ್ಮೆಂಟ್ ರಿಜಿಸ್ಟರ್ ಆಗಲ್ಲ. ಕರೆಕ್ಟ್ ಆಗಿ ನೀವು ಏನು ಆದೇಶಕ್ಕೆ ಮುಖ್ಯ ಕೊಟ್ಟಿರಿ ಓದ್ಕೊಂಡು ಕೂಲ್ ಆಗಿ ಅಂತ ಟಫ್ ಇಲ್ಲ. ಒಳಗ ಸಾಧ್ಯ ಮತ್ತು ನಾವು BCM ನೋಡ್ರೆ ಇದು ಈಜಿ ಇದೆ ಕೆಲಸ, ಅದು ಭಾಳ ಕಿತ್ತದು, ಭಾಳ ತುಂಬಾ ವರ್ಕ್ ಒತ್ತಡ ಭಾಳ ಇದೆ ಎಲ್ಲರಿಗೆ. ಅದಕ್ಕೆ ನಾವು ಹೋದ್ಸಾರಿ ಭಾಳ ಸಮಸ್ಯೆ ಆಗಿತ್ತು, ನೀವೆಲ್ಲ ಉಳಿಸ್ಕೊಂಡು ನಾವು ಭಾಳ ಸಮಸ್ಯೆ ಮಕ್ಕಳು ಮಾಡಿದ್ರೆ ಉಳಿಸ್ಕೊಂಡು ನಾವು ಅಂತ ವೃತ್ತಿ ಬಂದು ಉಳಿಸ್ಕೊಂಡು